ನಾನು ಇದೇ ಕಾಂಗ್ರೆಸ್ ನಾಯಕರು ಕೇಳಿದ್ದೀನಿ. 1952 ಪ್ರಥಮ ಚುನಾವಣೆ, ಅಲ್ಲಿಂದ 1977 ಎಮರ್ಜೆನ್ಸಿ ಡಿಕ್ಲೇರ್ ಆಗೋವರೆಗೆ ಆದಂತ ಚುನಾವಣೆಯವರೆಗೆ ಇದೇ ಕಾಂಗ್ರೆಸ್ಗೆ ಕರ್ನಾಟಕ ರಾಜ್ಯದ ಜನತೆ 500 ಇಲ್ಲಿ ನಡೆದಂತ ಎಲ್ಲಾ 28 ಕ್ಷೇತ್ರದಲ್ಲಿ ಲೋಕಸಭೆಗೆ ಕಾಂಗ್ರೆಸ್ ನವರೇ ಕೆಲಸ ನಡೆಸುವುದು. ಪ್ರತಿ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ರಾಜ್ಯ ಸರ್ಕಾರ ನೀವು ಕೊಟ್ಟಿದ್ದೇನೆ 45-46 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಕನ್ನಡಿಗರ ಒಂದು ಧ್ವನಿಗೆ ಯಾವ ನೀರಾವರಿ ಸೌಲಭ್ಯ ಮಾಡಿಕೊಟ್ರಿ? ಇವತ್ತು ಹೇಮಾವತಿ, ಆರಂಗಿ, ವಾಟರ್ವಾಳ ಯೋಜನೆಗಳಿಂದ ಕರ್ನಾಟಕ ರಾಜ್ಯದ ಜನತೆಯ ಹಣದಿಂದ ಇವತ್ತು ಡ್ಯಾಮ್ ಕಟ್ಟಿದ್ದೇವೆ. KRS ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು ಕನ್ನಡಿಗರ ಹಣದಿಂದ. ಇವತ್ತು ನೀವು ನನ್ನ ರಕ್ತದ ಕಣಕಣದಲ್ಲಿ ಕನ್ನಡಿಗರು ಸ್ವಾಭಿಮಾನ ಅಂತಕ್ಕಂಥ ಭಾಷಣ ಮಾಡಿದ್ದಾರೆ. ದೇವೇಗೌಡರು ಮುದ್ರೆ ಕೊಟ್ಟರು. ಎಲ್ಲೋಗಿದ್ದಪ್ಪ ನೀವು ರಕ್ತದ ಕಣಕಣದಲ್ಲಿ ಕನ್ನಡಿಗರ ಬಗ್ಗೆ 45 ವರ್ಷ ದೇಶ ಆಡೋದಲ್ಲ, ಈ ರಾಜ್ಯ ಆಡೋದಲ್ಲ. 28 ಸಲ ಗೆಲ್ಲಿಸಿದ ಕನ್ನಡಿಗರು ಯಾವಾಗಲೂ ಕರ್ನಾಟಕದ ಒಂದು ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನ ಕೊಟ್ಟಿದ್ದ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕಕ್ಕೆ. ದಯವಿಟ್ಟು ಯೋಚನೆ ಮಾಡಿರೋದು ಈ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ. ಬೆಂಗಳೂರಿನಲ್ಲಿ ನನ್ನ ತಾಯಂದ್ರು ಬೆಳಗ್ಗೆ ದಿನ ಬಿಂದಿಗೆ ಇಟ್ಕೊಂಡು 1 ಕಿಲೋಮೀಟರ್ ನಿಂತಿದ್ರು. ಈ ಕಾರಣಕರ್ತರು ಯಾರು ಕೇಳಿ ಬಯಸಿದ್ರಿ. ಇವತ್ತು ಯಾವೊಂದು ಕರ್ನಾಟಕದ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗೆ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾರೆ. ನರಸಿಂಹರಾವ್ ಅವರು ಕಾಂಗ್ರೆಸ್ ಪ್ರಧಾನಮಂತ್ರಿಗಳು 9 TMC ನೀರಿನ KRS ಇಂದ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿಗೆ ಉಪಯೋಗ ಮಾಡಲಿಕ್ಕೆ ಅನುಮತಿಯನ್ನು ಕೊಡಿ ಅಂತ ಕೇಳ್ತಾರೆ. ಕೊಡಲಿಲ್ಲ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ. ದೇವೇಗೌಡರು ಪ್ರಧಾನಮಂತ್ರಿಗಳಾದರು. ಅವತ್ತು ತೀರ್ಮಾನ ತೆಗೆದುಕೊಂಡು ಕರುಣಾನಿಧಿಯನ್ನು ಕನ್ವಿನ್ಸ್ ಮಾಡಿ 9 TMC ನೀರನ್ನು ಕೊಟ್ಟರು. ಅವತ್ತು ಅದೇ ಇನ್ನೂ 5ನೇ ಅಂತ 4ನೇ ಇದೆಲ್ಲ ಈ ಬೆಂಗಳೂರು ನಾಗರಿಕರಿಗೆ ದೇವೇಗೌಡರು ಕೊಟ್ಟಂತ ಕೊಡುಗೆ ಇದು. ಮನೆ ಬೆಳೆದೆ ಇವತ್ತು ಈಗಲೇ ನೀರಿನ ಫಲಿತಾಂಶ ನೋಡ್ತಾ ಇದ್ದೀರಿ. ಇನ್ನು 10 ವರ್ಷ ಹೋದ ಪರಿಸ್ಥಿತಿ ಏನಾಗುತ್ತೆ ಬೆಂಗಳೂರು ನಗರದಲ್ಲಿ? ಏನಾದರೂ ಯೋಚನೆ ಮಾಡಿದ್ದೀರಾ? ಕುಡಿಯುವ ನೀರಿನ ಪರಿಸ್ಥಿತಿ ಎಲ್ಲಿಗೆ ಹೋಗ್ತೀವಿ ನಾವು? ಈ ಕೆರೆಕಟ್ಟೆಗಳನ್ನೆಲ್ಲ ನುಂಗಾಕೋದು ಬಹಳ ಜನ. ಇದೇ ಕೆರೆಕಟ್ಟೆ ಗಂಗೆಗೌಡರು ಕಟ್ಟಿದಂತ ಕೆರೆಗಳನ್ನು ಮುಗಿಸಿದ್ರೆ ಆ ಕೆರೆಕಟ್ಟೆಗಳಲ್ಲಿ ನೀರು ನಿಲ್ಲಿಸ್ಕೊಂಡ್ರೆ ನಾವು ಶುದ್ಧವಾದ ನೀರನ್ನ ಇವತ್ತು ಇಂಥ ಕೆಟ್ಟ ಪರಿಸ್ಥಿತಿ ನೀವು ಕಾಣ್ತಾ ಇರಲಿಲ್ಲ. ಎಲ್ಲ ಒಂದು ಇತಿಹಾಸ ಇದೆ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ. ಇವತ್ತು ಯಾವ ನಮ್ಮ ನಂದಿನಿ ಬಡಾವಣೆ ಇದ್ದರೆ ಬಹಳ ಜನ ದೇವೇಗೌಡರು ಇಲ್ಲೇ ಇದ್ದು ಮರಗಳನ್ನ ಹೊಡೆದು ಬೀದಿ ತಂದು ನಿಲ್ಲಿಸ್ತಾ ಇದ್ದಾರೆ. ಆ ನಂದಿನಿ ಬಡಾವಣೆಯ ನಾಗರಿಕರಿಗೆ ಆ ಮನೆಗಳನ್ನು ಉಳಿಸ್ಕೊಟ್ಟಂಥದ್ದು ದೇವೇಗೌಡರು. ಯಾವ ರೆವೆನ್ಯೂ ಬಡಾವಣೆಗಳಿಗೆ ಅವ್ರು ಇದ್ದಂಥದ್ದು ಈ ರಾಜ್ಯದಲ್ಲಿ ಕೇವಲ 18 ತಿಂಗಳು ಮುಖ್ಯಮಂತ್ರಿ ಹಲವಾರು ನಮ್ಮ ಹೊರವಲಯದಲ್ಲಿದ್ದಂಥ ರೆವೆನ್ಯೂ ಬಡಾವಣೆಗಳಿಗೆ ಸಕ್ರಮ ಮಾಡಿಕೊಡ್ತಕ್ಕಂಥ ಒಂದು ಯೋಜನೆಯನ್ನು ತಂದುಕೊಟ್ಟರು ಆ ಬಡವರಿಗೆ ಸನ್ಮಾನ್ಯ ದೇವೇಗೌಡರು. ಇವತ್ತೇನಾಗಿದೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತಾರೆ. ಈಗ ಬ್ರ್ಯಾಂಡ್ ಬೆಂಗಳೂರು ದಿನ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಇವತ್ತು ಕೇಳ್ತೀನಿ, ಏನೋ ಪೇಪರ್ ಪೆನ್ನು ಕೇಳಿದ್ರಲ್ಲ ಕಳೆದ ಚುನಾವಣೆಯಲ್ಲಿ, ನನಗೊಂದು ಬಾರಿ ಪೇಪರ್ ಪೆನ್ನು ಕೊಡಿ ಅಂತ ಹೇಳಿ ಕೊಟ್ಟಾಯ್ತಲ್ಲ. ಪೇಪರ್ ಪೆನ್ನು ಕೊಟ್ಟಿದ್ದಾರಲ್ಲ ಜನ. ಇವತ್ತು ಪೇಪರ್ ಪೆನ್ನಲ್ಲಿ ಯಾವ ಉಪಯೋಗ ಮಾಡ್ತಾ ಇದ್ದಾರೆ? ಯಾವ ಮನೆ ಕಟ್ಟಡ, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಬೇಕಾದ್ರೆ ಈಗ ಅವರು ಅದೇನು ಸ್ಕ್ವೇರ್ ಫೀಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡೋದು 100 ರೂಪಾಯಿ. ಅನುಮತಿ, ನಕ್ಷೆ ಅನುಮತಿ ಪಡೆಯಲಿಕ್ಕೆ ಇವತ್ತು ಯಾರಾದ್ರೂ ಒಂದು ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಸ್ಕ್ವೇರ್ ಫೀಟಿಗೆ 100 ರೂಪಾಯಿ ಕೊಡಬೇಕು ಚಂದ. ಇದು ಇವಾಗ ಪೇಪರ್ ಪೆನ್ ಕೊಟ್ಟಿರೋದು. ಈಗ ಇಂಥವರಿಗೆ ಪೇಪರ್ ಪೆನ್ ಕೊಟ್ಟು ನಿಮ್ಗೆ ಮುಗಿಸ್ತಾರೆ. ಯೋಚನೆ ಮಾಡಿ ಇವತ್ತು ಯಾವ ಬ್ರ್ಯಾಂಡ್ ಬೆಂಗಳೂರು ಏನ್ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈಗ ಕಳೆದ 10 ತಿಂಗಳಾಯ್ತು ಸರ್ಕಾರ ಬಂದು. ಬೆಂಗಳೂರಿನ ಯಾವ ಮೂಲಭೂತ ಸೌಕರ್ಯಕ್ಕೆ ಏನು ಕೊಟ್ಟಿದ್ದಾರೆ ನಿಮಗೆ? ಯಾವ ಪರಿಸ್ಥಿತಿ ಇದ್ದೀರಿ ನೀವು? ಮುಂದೆ ಒಂದು ಡೆವಲಪ್ಮೆಂಟ್ ವರ್ಕ್ ಇಲ್ಲ. ಇವತ್ತು ಈ ಪರಿಸ್ಥಿತಿ ಮುಂದಿಟ್ಟಿದ್ದಾರೆ. ಮುಂದೆ ಏನಾಗ್ತದೆ ನಾವು ಯೋಚನೆ ಮಾಡಿ. ಈಗ ನಿಮ್ಮ 5 ಗ್ಯಾರಂಟಿ ಇದೆಯಲ್ಲ, ಇವು ಚುನಾವಣೆ ಆದ್ಮೇಲೆ 200% ನಿಲ್ಲಿಸ್ತಾರೆ. ನಿಮ್ಗೆ ಸಿಗೋದಿಲ್ಲ ಏನು. ಈಗಲೇ 3 ತಿಂಗಳು 4 ತಿಂಗಳು ದುಡ್ಡು ಬಂದಿದೆ ಗೊತ್ತಿಲ್ಲ ನನಗೆ. ಹಲವಾರು ಕಡೆ ದುಡ್ಡು ಬಂದಿಲ್ಲ ಅಂತ ಹೇಳ್ತಾರೆ. ಅದರಿಂದ ಇವರ ನಡವಳಿಕೆಗಳೇನಿದೆ ದಯವಿಟ್ಟು ಯೋಚನೆ ಮಾಡಿ ತೀರ್ಮಾನ ಮಾಡಿ. ಇವತ್ತು ನಾವು ಬಿಜೆಪಿ ಮತ್ತು JDS ನ ಮೈತ್ರಿ
ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಹಲವಾರು ವರ್ಷಗಳ ಬೇಡಿಕೆಗಳು ಬೆಂಗಳೂರು ನಗರವನ್ನು ಒಳಗೊಂಡಂತೆ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ಮನವೊಲಿಸಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ನಮ್ಮ ಬೇಡಿಕೆಗಳು, ನಮ್ಮ ಹಕ್ಕುಗಳೇನಿದೆ ಅದನ್ನ ಪಡೆಯತಕ್ಕಂಥದ್ದಕ್ಕೆ ಈ ಬಾರಿ ಕನ್ನಡ ನಾಡಿನ ನನ್ನ ತಂದೆ ತಾಯಿಗಳಿಗೆ ಮಾಧ್ಯಮದ ಸ್ನೇಹಿತರ ಮುಖಾಂತರ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಜೆಡಿಎಸ್ ನ 3 ಅಭ್ಯರ್ಥಿಗಳು, ಬಿಜೆಪಿಯ 25 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಈ ಬಾರಿ ಕಳಿಸ್ಕೊಡಿ. ಈ ರಾಜ್ಯಕ್ಕೆ ಬಂದ ಎಲ್ಲಾ ವಿಪತ್ತುಗಳನ್ನ ಸರಿಪಡಿಸದೇ ಇದ್ರೆ ಮುಂದಿನ 5 ವರ್ಷದಲ್ಲಿ ನಿಮಗೆ ನಾವು ಮುಖ ತೋರಿಸೋದು. ಇದನ್ನ ನಿಮ್ಮ ಮುಂದೆ ಯೋಚನೆ ಮಾಡಿ ಒಂದು ಬಾರಿ 28 ಸ್ಥಾನಗಳನ್ನ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಕೊಡಿ. ನೀವು ಧ್ವನಿಯಾಗಿ, ಯಾವ ಕರ್ನಾಟಕದ ಎಂಪಿಗಳು ಧ್ವನಿ ಇಲ್ಲ, ಮಾತನಾಡಿಲ್ಲ ಅಂತ ಹೇಳ್ತಾರೆ, ಅದನ್ನ ಇವತ್ತು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವೆಲ್ಲ ಒಟ್ಟಾಗಿ ಒಂದು ಧ್ವನಿಯಾಗಿ ನಮ್ಮ ರಾಜ್ಯದ ಹಲವಾರು ಬೇಡಿಕೆಗಳನ್ನ ಕಾರ್ಯರೂಪಕ್ಕೆ ತರಲಿ. ಅದು ಮೇಕೆದಾಟಿರಲಿ, ನಾವೇನು ಪಾದಯಾತ್ರೆ ಮಾಡಿ ನಾವು ಓಟ್ ಹಾಕಿ ಮೇಕೆದಾಟು ಕೊಡ್ತೀವಿ ಅಂತ ನಾವು ಹೇಳಿಲ್ಲ. ಅವತ್ತು ನಮ್ಮಲ್ಲಿ ನಮ್ಮ ಒಂದು ಪಾದಯಾತ್ರೆ ಮಾಡೋದು. ಈಗೇನ್ ಹೇಳ್ತಾ ಇದ್ದಾರೆ, ಸರ್ಕಾರ ಬಂದ ಮೇಲೆ ಬಿಜೆಪಿ ಅವರ ನಾಯಕರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಧಾನಮಂತ್ರಿಗಳಿಗೆ ಒಪ್ಪಿಗೆ ಕೊಡಿಸಿ, ಪ್ರಧಾನಮಂತ್ರಿಗಳು ಒಪ್ಪಿಗೆ ಕೊಡ್ತಾರೆ. ನಿಮ್ಮ ಪಾರ್ಟ್ನರ್ಸ್ ಅಲ್ಲಿ ತಮಿಳುನಾಡಿನಲ್ಲಿ ಡಿಎಂಕೆ ಅವ್ರ ಜೊತೆ ಎನ್ಸಿಪಿ ಇಟ್ಟಿದ್ದೀರಿ, ತಮಿಳುನಾಡಿನಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಅವ್ರು ಮೊನ್ನೆ ಮ್ಯಾನಿಫೆಸ್ಟೋದಲ್ಲಿ ಏನ್ ಹೇಳಿದ್ದಾರೆ ತಮಿಳುನಾಡು ಅವರು, ನಾವು ಯಾವುದೇ ಕಾರಣಕ್ಕೂ ಮೇಕೆದಾಟನ್ನ ಕಟ್ಟಡ ಜಲಾಶಯವನ್ನು ಕಟ್ಟಲಿಕ್ಕೆ ಒಪ್ಪಿಗೆ ಕೊಡಲ್ಲ ಅವ್ರ ಮ್ಯಾನಿಫೆಸ್ಟೋ ಹಾಕಿದ್ದಾರೆ. ನರೇಂದ್ರ ಮೋದಿ ಅವರು ಈ ತೀರ್ಮಾನ ಮಾಡಕ್ ಸಾಧ್ಯ? ಕೇಂದ್ರ ಸರ್ಕಾರದ ಮುಂದೆ ನೀವು ಹೋಗ್ಬಿಟ್ಟು ಎಂಪಿಗಳು ನಾವು ಪರ್ಮಿಷನ್ ಕೊಡಿ ಅಂತ ಕೇಳ್ತಿದ್ದೀರಲ್ಲ. ಈಗ ನಿಮ್ ಪಾರ್ಟ್ನರ್ಸ್ ತಮಿಳುನಾಡಿನಲ್ಲಿ ನಿಮ್ ಕೆಲಸ ಅವ್ರನ್ನ ಒಪ್ಪಿಸ್ಬೇಕಾಗಿರೋದು, ಇವ್ರು ಒಪ್ಪಿಕೊಂಡ್ರೆ ಅವ್ಯಾತಿ ಕೊಡೋದಿಲ್ಲ. ಮೊನ್ನೆ ದೇವೇಗೌಡರು ದೆಹಲಿಗೆ ಹೋಗಿ ಲೀಗಲಿ ಚರ್ಚೆ ಮಾಡಿರೋದು. ಇವತ್ತು ಮೊನ್ನೆ ದೆಹಲಿಗೆ ಹೋಗಿದ್ದ ರಾಜಕೀಯ ಮೀಟಿಂಗ್ ಹೋಗಿಲ್ಲ. ಮುಂದೆ ಚುನಾವಣೆ ಆದ್ಮೇಲೆ ಮೇಕೆದಾಟು ವಿಷಯ ಇರಲಿ, ನಮ್ಮ ರಾಜ್ಯದ ಅಪ್ಪರ ಕೃಷ್ಣ ಇರಲಿ, ಅಲ್ಲಿಂದ ಮಲಾಯಿ ಇರಲಿ, ಅಪ್ಪರ ಭದ್ರ ಇರಲಿ, ಈ ಯೋಜನೆಗಳಿಗೆ ಯಾವ ರೀತಿಯಲ್ಲಿ ಫೌಂಡೇಶನ್ ಹಾಕಬೇಕಾಗಿದೆ ಈಗ ನಮ್ಮ ರಾಜ್ಯದ ಅಭಿವೃದ್ಧಿಗೆ, ಈ ವಿಷಯವನ್ನು ಚರ್ಚೆ ಮಾಡಲಿಕ್ಕೆ ಪಕ್ಕದ ತಮಿಳುನಾಡು ಆ ಟ್ರಿಬ್ಯುನಲ್ ರಚನೆ ಆಗಿದ್ದಾಗ ಟ್ರಿಬ್ಯುನಲ್ ಕೊಟ್ಟಂತ ತೀರ್ಪಿನಲ್ಲಿ ಆ ಒಂದು ವಾದ ವಿವಾದಗಳು ನಡೀತಾ ಇದ್ದಾಗ ತಮಿಳುನಾಡಿನ ವಕೀಲರು ಹೇಳಿದ್ದಾರೆ, ಮೇಕೆದಾಟನ್ನು ಕಟ್ಟಲಿಕ್ಕೆ ಒಂದು ರಿಸರ್ವ್ ಆಗಿ ನೀವು ನಿಮ್ಮ ಭಾಗದಲ್ಲಿ ಕಟ್ಟಲಿಕ್ಕೆ ನಮ್ಮ ತಕರಾರಿಲ್ಲ, ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ತಮಿಳುನಾಡು ವಕೀಲರು. ಇದನ್ನ ಇಟ್ಕೊಂಡು ನೀವು ಕೋರ್ಟ್ ಮುಂದೆ ಇಲ್ಲ ಕೇಂದ್ರ ಸರ್ಕಾರದ ಮುಂದೆ ಇವತ್ತು ಒಪ್ಪಿಸಬೇಕಾದ ನಿಮ್ಮ ಕರ್ತವ್ಯ. ಬಿಜೆಪಿ ಶಾಸಕರಿಗೆ ಒಪ್ಪಿಸ್ತಾರ, ಬಿಜೆಪಿ ಲೋಕಸಭಾ ಸದಸ್ಯರು ಇವ್ರ ಮೇಲೆ ಯಾಕೆ ಕೇಳ್ತೀರಿ? ಈಗ ಸರ್ಕಾರದ ನಿಮ್ ಕೈ ಕೊಟ್ಟರು, ಲೀಗಲಿ ಫೈಟ್ ಮಾಡಬೇಕಾದ ನಿಮ್ ಕರ್ತವ್ಯ ಸರ್ಕಾರದ್ದು. ನಾನು 14 ತಿಂಗಳಲ್ಲಿ ಗಡ್ಕರಿ ಅವರನ್ನು ಭೇಟಿ ಮಾಡಿ ಡಿಪಿಆರ್ ಒಪ್ಪಿಗೆ ಕೊಡಲಿಕ್ಕೆ ಒಪ್ಪಿಕೊಂಡ್ರು, ಆ ಒಂದು ಯೋಜನೆಯನ್ನು ಮುಂದುವರಿಸಬೇಕು ಅಂತ ಹೇಳಿ. ಆಮೇಲೆ ನಮ್ಮನ್ನ ತೆಗೆದ ನಂತರ ಏನಾಯ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ ಕೈನಲ್ಲಿದೆ ಕನ್ವಿನ್ಸ್ ಮಾಡೋದು, ಯಾವ ರೀತಿ ಹೋಗ್ಬೇಕು ಅನ್ನೋದು. ಇದೆಲ್ಲವನ್ನ ತಾವು ಅರ್ಥ ಮಾಡ್ತೀವಿ. ದಯವಿಟ್ಟು ಬೆಂಗಳೂರು ನಗರದ ನಾಗರಿಕರಿಗೆ ಮುಂದಿನ ಬದುಕು ಇಂಥ ಕೆಟ್ಟ ಸರ್ಕಾರ ಇದ್ರೆ 40% 40% ಕಾಂಟ್ರಾಕ್ಟ್ ಪರಿಸ್ಥಿತಿಯಲ್ಲಿ ತಂದರು. ಈ ಸರ್ಕಾರ ಬಂದ ಮೇಲೆ ವರ್ಗಾವಣೆಗಳು ಯಾವ ರೀತಿ ನಡೆದಿದ್ದಾವೆ, ಒಂದೊಂದು ಪೋಸ್ಟಿಂಗಿಗೆ ಡಿವೈಎಸ್ಪಿ, ಎಸ್ಪಿ, ಡಿಸಿ ಎಷ್ಟೆಷ್ಟು ಕೋಟಿ ನೀವು ರೇಟ್ ಫಿಕ್ಸ್ ಮಾಡ್ಕೊಂಡು ಯಾವ ರೀತಿ ನಡೆಸಿದ್ರಿ ಅಧಿಕಾರ. ಅವ್ರು ದುಡ್ಡು ಕೊಟ್ಟು ಬಂದಂತ ಅಧಿಕಾರಿ ಆ ದುಡ್ಡು ವಾಪಸ್ಸಿನಿಂದ ಪಡಿಬೇಕು, ನಿಮ್ ಜೊತೆಗೆ ಕೈ ಹಾಕ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.